ತುಂಬಾ ಸಾಫ್ಟ್ ಕೂಡ ಇಲ್ಲ, ಹಾಗೆ ತುಂಬಾ ಹಾರ್ಡ್ ಕೂಡ ಅನ್ಸೋದಿಲ್ಲ. ರೈಡರ್ ಹಾಗೂ ಪಿಲಿಯನ್ ಆರಾಮಾಗಿ ಕೂತ್ಕೊಳ್ಬಹುದು. ಹಾಗೆ ಪಿಲಿಯನ್ ಗ್ರ್ಯಾಬ್ ರೈಲ್ ಕೂಡ ಒಂದು ರೀತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಬೈಕ್ನ ಮತ್ತೊಂದು ಮುಖ್ಯವಾದ ಫೀಚರ್ ಇದರ ಒನ್ ಸ್ಟೆಪ್ ಅಡ್ಜಸ್ಟಬಲ್ ವಿಂಡ್ಶೀಲ್ಡ್ ವಿತ್ GPS ಮೌಂಟ್. ಈ ಬೈಕ್ನಲ್ಲಿ ಇರೋ ರೈಡರ್ ಫುಟ್ ರೆಸ್ಟ್ನಲ್ಲಿ ರಿಮೂವೇಬಲ್ ರಬ್ಬರ್ ಕೊಟ್ಟಿರೋದ್ರಿಂದ ಆಫ್ ರೋಡಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಒಳ್ಳೆ ಕ್ವಾಲಿಟಿಯ ಬ್ಯಾಶ್ ಪ್ಲೇಟ್ ಕೂಡ ಈ ಬೈಕ್ನಲ್ಲಿ ನೋಡಬಹುದು. ರೋಡ್ ಹಂಪ್ಗಳಿಂದ, ಕಲ್ಲುಗಳಿಂದ ಅಂಡ್ ಆಫ್ ರೋಡಿಂಗ್ ಹೋಗುವ ಟೈಮಲ್ಲಿ ಇಂಜಿನ್ಗೆ ಏನೂ ತೊಂದರೆ ಆಗದಂತೆ ಈ ಬ್ಯಾಶ್ ಪ್ಲೇಟ್ ಹೆಲ್ಪ್ ಮಾಡುತ್ತೆ. ಆದರೆ ಟ್ರಾಕ್ಷನ್ ಕಂಟ್ರೋಲ್ ಆಗಲಿ, ಕ್ವಿಕ್ ಶಿಫ್ಟರ್ ಆಗಲಿ ಈ ಬೈಕ್ನಲ್ಲಿ ಇರೋದಿಲ್ಲ. ಸ್ಟೀಲ್ ಟ್ರೆಲ್ಲಿಸ್ ಫ್ರೇಮ್, ಪೌಡರ್ ಕೋಟೆಡ್ ಸ್ಟೀಲ್ ಹ್ಯಾಂಡಲ್ ಬಾರ್ ಅಂಡ್ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಹೊಂದಿರುವ ಈ ಬೈಕ್ನ ಕರ್ಬ್ ವೆಯ್ಟ್ 177 kg ಇದ್ರೆ ಡ್ರೈ ವೆಯ್ಟ್ ಬಂದು 156 kg ಇದೆ. ಇದರ ಓವರ್ ಆಲ್ ಲೆಂತ್ 2154 mm, ಓವರ್ ಆಲ್ ವಿಡ್ತ್ 900 mm, ಓವರ್ ಆಲ್ ಹೈಟ್ 1263 mm. ಹಾಗೆ ಮುಖ್ಯವಾಗಿ ಸೀಟ್ ಹೈಟ್ 855 mm ಇದ್ರೆ ಗ್ರೌಂಡ್ ಕ್ಲಿಯರೆನ್ಸ್ 200 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 200 mm ಇರೋದು ಒಂದು ಒಳ್ಳೆ ವಿಚಾರ ಕೂಡ. ಇನ್ನು ಈ ಬೈಕ್ನಲ್ಲಿರುವ ಫ್ಯೂಯಲ್ ಟ್ಯಾಂಕ್ನ ಕೆಪಾಸಿಟಿ ಬಂದು 14.5 ಲೀಟರ್ಸ್. ಹಾಗೆ 400ರಿಂದ 420 ಕಿಲೋಮೀಟರ್ ವರೆಗೂ ಇದರ ರೇಂಜ್ ಆಗಿರುತ್ತೆ. 35ರಿಂದ 38 ಕಿಲೋಮೀಟರ್ ವರೆಗೂ ಮೈಲೇಜ್ ಅನ್ನ ಈ ಬೈಕ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಂಜಿನ್ ಹೊರತುಪಡಿಸಿ KTM 250 ಅಡ್ವೆಂಚರ್ಗೂ ಹಾಗೂ 390 ಅಡ್ವೆಂಚರ್ಗೂ ಇರುವ ಡಿಫ್ರೆನ್ಸಸ್ಗಳ ಬಗ್ಗೆ ಹೇಳೋದಾದ್ರೆ 250 ಅಡ್ವೆಂಚರ್ನಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದ್ರೆ 390 ಅಡ್ವೆಂಚರ್ನಲ್ಲಿ LED ಹೆಡ್ಲೈಟ್ ಸಿಗುತ್ತೆ. 390 ಅಡ್ವೆಂಚರ್ನಲ್ಲಿರುವ ಬ್ಲೂಟೂತ್ ಎನೇಬಲ್ಡ್ TFT ಡಿಸ್ಪ್ಲೇ ಮತ್ತು ಟ್ರಾಕ್ಷನ್ ಕಂಟ್ರೋಲ್ 250 ಅಡ್ವೆಂಚರ್ನಲ್ಲಿ ಸಿಗೋದಿಲ್ಲ. ಹಾಗೆ 390 ಅಡ್ವೆಂಚರ್ನಲ್ಲಿರುವ ಸ್ವಿಚ್ ಗೇರ್ಸ್ 250 ಅಡ್ವೆಂಚರ್ನಲ್ಲಿ ಇರೋದಿಲ್ಲ. ಅದೇ ಹಳೆಯ ಡ್ಯೂಕ್ 200 ಸ್ವಿಚ್ ಗೇರ್ಗಳನ್ನೇ 250 ಅಡ್ವೆಂಚರ್ ಬೈಕ್ನಲ್ಲಿ ಕೊಡಲಾಗಿದೆ. 390 ಅಡ್ವೆಂಚರ್ನಲ್ಲಿರುವ ಅಡ್ಜಸ್ಟಬಲ್ ಲಿವರ್ಸ್ 250 ಅಡ್ವೆಂಚರ್ನಲ್ಲಿ ಸಿಗೋದಿಲ್ಲ. ಇನ್ನು ಮುಖ್ಯವಾಗಿ ಈ ಬೈಕ್ನ ಬೆಲೆ ನೋಡೋದಾದ್ರೆ ಮೈಸೂರಿನಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ 2,48,192 ರೂಪಾಯಿ ಆಗುತ್ತೆ. ಇನ್ಶೂರೆನ್ಸ್, RTO ಚಾರ್ಜಸ್, ಹ್ಯಾಂಡಿಂಗ್ ಚಾರ್ಜಸ್ ಮತ್ತು ಆಕ್ಸೆಸರೀಸ್ ಚಾರ್ಜಸ್ಗಳನ್ನು ಸೇರಿಸಿ ಇದರ ಆನ್ ರೋಡ್ ಪ್ರೈಸ್ ಬಂದು 3,21,656 ರೂಪಾಯಿ ಆಗುತ್ತೆ. ವಿಡಿಯೋ ಮುಗಿಸೋ ಮುಂಚೆ 250 ಅಡ್ವೆಂಚರ್ ಬೈಕ್ನ ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಅಂತ ನೋಡೋಣ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು 250 ಅಡ್ವೆಂಚರ್ ಹಾಗೂ 390 ಅಡ್ವೆಂಚರ್ ಮಾಡೆಲ್ಗಳಲ್ಲಿ ಯಾವುದನ್ನ ಚೂಸ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.